ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಡಿಬಿಡಿಯಲ್ಲಿ ತುಂಬ ಫಾಸ್ಟಾಗಿ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ಮುಂದೆ ನೋಡೋರಂತೆ. ಇನ್ನೇನು ಹೊರಡಬೇಕು, ಟೈಮ್ ಇಲ್ಲ. ಇನ್ನೇನು ಬಂದುಬಿಟ್ಟು ಆಯ್ತಾ ಅಂತ ಕೇಳ್ತಾರೆ. ಸೊ ಇದೊಂದು ಹಾಗೆ ನಾಟಕೊಂಡ್ಬಿಡ್ತೀನಿ. ಸೊ ಅವ್ರು ಬಂದು ಆಯ್ತಾ ಅಂತ ಅರ್ಜೆಂಟಾಗಿ ಮಾಡೋದ್ರೊಳಗೆ ನಾವು ಹೊರಡಬೇಕು. ಸೊ ಎಲ್ಲ ಹೊರಟು ರೆಡಿ ಆಗಿರ್ಬೇಕು. ಇನ್ನೂ ನನ್ನ ಮಗಳು ಎದ್ದಿಲ್ಲ, ಅವಳನ್ನ ಬೇರೆ ಹೊರಡಿಸ್ಕೋಬೇಕು. ಸ್ನಾನ ಮಾಡಿ ಮತ್ತೆ ಮಲ್ಕೊಂಡಿದ್ದಾಳೆ. ಸೊ ಅವಳು ಎದ್ಮೇಲೆ ಮತ್ತೆ ಪುನಃ ಎಲ್ಲ ಡ್ರೆಸ್ ಎಲ್ಲ ಹಾಕಿ ಹೊರಡಿಸ್ಬೇಕು. ಸೊ ಸ್ಯಾರಿ ಬೇರೆ ಹಾಕ್ಕೊಂಡಿದ್ದೀನಿ. ಅವಳನ್ನ ಎತ್ಕೊಂಡು ಹೆಂಗೆ ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಸೊ ಬನ್ನಿ ಲೇಟ್ ಆಯಿತು, ಬರ್ತಾ ಇದ್ದಾರಂತೆ. ಸೊ ಇನ್ನೂ ಆಗಿಲ್ಲ ಎಷ್ಟೊತ್ತು ಅಂತ ಲೇಟ್ ಅಂತ ಹೇಳಿ ತಲೆ ತಿಂತಾರೆ. ಅವ್ರು ಬರೋದ್ರೊಳಗೆ ಎಲ್ಲ ರೆಡಿ ಆಗಿ ಕೂತಿರ್ಬೇಕು ನಾನು ಇವಾಗ. ಸೊ ಯಾಕೆ ಇಷ್ಟು ಗಡಿಬಿಡಿಲಿ ಹೊರಡ್ತಾ ಇದ್ದೀನಿ, ಲೇಟ್ ಆಯಿತು. ಇನ್ನೂ 8:15 ಇವಾಗ. ಸೊ 9 ಗಂಟೆಗೆಲ್ಲ ಅಲ್ಲಿರಬೇಕು ಅಂತ ಹೇಳಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಇಷ್ಟು ಗಡಿಬಿಡಿಯಲ್ಲಿ ಹೊರಡ್ತಾ ಇದ್ದೀನಿ, ಏನು ಕತೆ ಅಂತ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ ಮುಂದೆ. ಸೊ ಅಲ್ಲಿವರೆಗೂ ನೀವು ಕೊನೆವರೆಗೂ ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದುವರ್ಸೋಣ ಬನ್ನಿ. ಗಡಿಬಿಡಿಯಲ್ಲಿ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾವು ಆಫೀಸಿಗೆ ಬಂದಿದ್ದೀವಿ. ಆಫೀಸಲ್ಲಿರುವಂಥ ಎಲ್ಲ ಗಾಡಿಗೆ ಪೂಜೆ ಮಾಡ್ತಾರೆ ಇವತ್ತು. ಸೊ ಹಾಗಾಗಿ ಎಲ್ಲ ಗಾಡಿಗಳನ್ನ ಡೆಕೋರೇಟ್ ಮಾಡ್ತಾ ಇದ್ದಾರೆ ಪೂಜೆಗೋಸ್ಕರ. ಕಲ್ಲಿಗೆ ಹೊಡೆದ್ರೆ ಹೊಡೆದೋಗ್ಬೇಕು ಅಂದ್ರು. ಆಮೇಲೆ 1.5 kg 1 kg ಇರ್ಲಿ ಅಂದ್ರು. ಅದಕ್ಕೆ ಆ ಸೈಜ್ ಆರಿಸಿದ್ರು. ಪೂಜೆಗೆ ತಂದಿರೋ ಕುಂಬಳಕಾಯಿ ಸೈಜು ತುಂಬಾ ಚಿಕ್ಕದಾಗಿತ್ತು ಅಂತ ಹೇಳಿ ನಮ್ಮಮ್ಮ ವಿಚಾರಿಸ್ತಾ ಇದ್ರು. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅವರು. ಸೊ ಇಲ್ಲಿ ನನ್ನ ಮಗಳು ಆಫೀಸ್ ಒಳಗಡೆ ಕೂತ್ಕೊಂಡು ಚೇರಲ್ಲಿ ಫುಲ್ ಅವಳದು ಆಟನೇ ಆಟ. ಸೊ ಅವ್ರ ಅಜ್ಜಿ ಅದನ್ನು ಅವಳನ್ನ ಆಟ ಆಡ್ಸೋದಕ್ಕೆ ಅವಳು ಇನ್ನೂ ಮಾಡು ಅಂತ ಹೇಳ್ಕೊಂಡು ಆಟ ಆಡ್ತಾ ಇದ್ಲು. ಪೂಜೆಗೆ ಇನ್ನೂ ಟೈಮ್ ಇತ್ತು. ಸೊ ಗಾಡಿಗಳನ್ನೆಲ್ಲ ನೀಟಾಗಿ ಡೆಕೋರೇಟ್ ಮಾಡ್ಕೋತಾ ಇದ್ರು. ಅವ್ರವ್ರಿಗೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಅಲ್ಲಿವರೆಗೂ ನಾವು ಆಫೀಸ್ ಒಳಗಡೆ ಕೂತ್ಕೊಂಡಿದ್ವಿ. ನಮ್ಮ ಯಶ್ವಿ ಅಂತೂ ಎಲ್ಲಿ ಏನು ಪ್ರಿಪ್ರೇಷನ್ ಮಾಡಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಒಳಗಡೆ ಕೂತಿದ್ವಿ. ಒಂದ್ಸಲ ಎಲ್ಲ ಪ್ರಿಪ್ರೇಷನ್ ಆದಮೇಲೆ ಪೂಜಾ ಸ್ಥಳಕ್ಕೆ ಹೋದ್ವಿ. ಇಲ್ಲಿ ಎಲ್ಲ ಗಾಡಿಗಳು ಪೂಜೆಗೆ ತಯಾರಿಯಾಗಿ ನಿಂತಿದ್ದಾವೆ. ಎಲ್ಲ ಗಾಡಿಗಳ ಡ್ರೈವರ್ಸ್ಗಳು ಕೂಡ ಅವರವರ ಗಾಡಿಗಳು, ಅವ್ರು ಓಡಿಸುವಂಥ ಗಾಡಿಗಳನ್ನ ನೀಟಾಗಿ ಪೂಜೆಗೆ ತಯಾರಿ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಮುಂದೆ ಮೇಯ್ನಾಗಿ ಒಂದು ಟೇಬಲ್ ಇಟ್ಟು, ಒಂದು ದೇವ್ರ ಫೋಟೋ ಇಟ್ಟು, ಪೂಜೆ ಮಾಡೋಕ್ಕೆ ಮೇಯ್ನಾಗಿ ಬೇಕಾಗಿರೋ ಹಾಗೆ ಎಲ್ಲ ಥರ ಅಲಂಕಾರ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಪೂಜೆ ತಯಾರಿಲಿದ್ದರೆ ನನ್ನ ಮಗಳಿಗೆ ಅವಳ ಸಂಭ್ರಮನೇ ಬೇರೆ. ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಫುಲ್ ಎಲ್ಲ ಸರ್ವೆ ಮಾಡಿಬಿಟ್ಲು. ಸೊ ಎಲ್ಲರೂ ಬಂದು ಫೋಟೋ ತಗೋತಾ ಇದ್ದಾರೆ ಅವಳದು. ಇನ್ನೇನು ಪೂಜೆ ಸ್ಟಾರ್ಟ್ ಆಯಿತು. ಸೊ ಒಳ್ಳೆ ಟೈಮ್ ನೋಡಿ ಪೂಜೆ ಸ್ಟಾರ್ಟ್ ಮಾಡಿದರು. ನಮ್ಮ ಬಾವ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನನ್ನ ಮಗಳು ನಮ್ಮಮ್ಮ ಗಂಟೆ ಹೊಡಿತಾ ಇದ್ರೆ, ಸೊ ಗಂಟೆ ಬೇಕು, ನಾನು ಗಂಟೆ ಹೊಡಿಬೇಕು ಅಂತ ಹೇಳಿಬಿಟ್ಟು ಅವಳು ಹಠ ಮಾಡ್ತಾ ಇದ್ದಾಳೆ. ಆದರೂ ನೋಡಿ ಅಂತೂ ಇಂತೂ ಗಂಟೆ ಇಸ್ಕೊಂಡು ಅವಳೇ ಬಾರಿಸ್ತಾ ಇದ್ದಾಳೆ. ಸೊ ಹಾಗೆಯೇ ಅವಳು ಯಾವಾಗ್ಲೂ ನೋಡಿದ್ದೆಲ್ಲ ಬೇಕು, ನಾನು ಮಾಡಬೇಕು ಅಂತ ತುಂಬ ಅಬ್ಸರ್ವೇಷನ್ ಮಾಡಿ ಎಲ್ಲನೂ ಇಸ್ಕೊತಾಳೆ, ಎಲ್ಲ ಮಾಡ್ತಾಳೆ. ಸೊ ಇಲ್ಲಿ ನಮ್ಮ ಬಾವ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಗಾಡಿಗಳಿಗೂ ಪೂಜೆ ಮಾಡಿ ನಾವು ಒಂದು ಕಡೆಯಿಂದ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ. ಇದು ನನ್ನ ಹಸ್ಬೆಂಡ್ ಅವ್ರ ಆಫೀಸು. ಸೊ ಇಲ್ಲಿ ಇರೋಂಥ ಎಲ್ಲ ನಮ್ಮ ಗಾಡಿಗಳಿಗೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ದಸರಾ ಹಬ್ಬದ ಆಯುಧ ಪೂಜೆ ದಿನ ಎಲ್ಲರೂ ಗಾಡಿಗಳಿಗೆ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಅವತ್ತಿನ ದಿನ ಪೂಜೆ ಮಾಡಲ್ಲ, ಅದ್ರ ಬದಲು ಇವತ್ತು ಮಾಡ್ತಾ ಇದ್ದಾರೆ.
ಮಾಡ್ತಾರೆ ಸಾಕು ಸಾಕು ಇಲ್ಲಿ ಮಾಡೋದು ಇಲ್ಲಿ 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 ಬಿಡು ನೀವು ಬಿಡ ಬಿಡು ಬಿಡು ಇಲ್ಲಿ ಬಿಡು ಇಲ್ಲಿ ಬಿಡು ಆಗಲೇ ಹೇಳಿದ್ದ ಹಾಗೆ ಎಲ್ಲರೂ ಆಯುಧ ಪೂಜೆಯಲ್ಲಿ ಗಾಡಿ ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ಆಯುಧ ಪೂಜೆಯಲ್ಲಿ ಮಾಡಲ್ಲ. ಯಾಕೆಂದರೆ ಆ ಟೈಮಲ್ಲಿ ಗಾಡಿಗಳೆಲ್ಲ ತುಂಬ ಬ್ಯುಸಿಯಾಗಿರ್ತವೆ. ಸೊ ಹಾಗಾಗಿ ಆ ಟೈಮಲ್ಲಿ ಪೂಜೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆನ್‌ಲೈನ್ ಶಾಪಿಂಗಲ್ಲಿ ಆ ಟೈಮಲ್ಲಿ ಬಂಪರ್ ಆಫರ್ ಕೊಟ್ಬಿಟ್ಟಿರ್ತಾರೆ. ಎಲ್ರೂ ಸಿಕ್ಕಾಪಟ್ಟೆ ಆರ್ಡರ್ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಎಲ್ಲ ಗಾಡಿಗಳು ಕೂಡ ತುಂಬ ಬ್ಯುಸಿ ಇರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ನಮಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅದಾದಮೇಲೆ ಯಾವಾಗ ಫ್ರೀಯಾಗಿ ಗಾಡಿಗಳು ಸಿಗ್ತವೆ ಆ ಟೈಮಲ್ಲಿ ಪೂಜೆ ನಡೆಯುತ್ತೆ. ಸೊ ಹಾಗಾಗಿ ನವೆಂಬರ್ 1 ಆಲ್ಮೋಸ್ಟ್ ಎಲ್ಲ ಇಯರು ಮಾಡ್ತಾರೆ. ನವೆಂಬರ್ 1 ರಜೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ಅವತ್ತಿನ ದಿನಾನೇ ಪೂಜೆ ಇಟ್ಕೊತಾರೆ. ಈ ವರ್ಷ ನವೆಂಬರ್ 1 ಸ್ಯಾಟರ್ಡೆ ಬಂದಿದೆ. ಸೊ ಹಾಗಾಗಿ ನಾವು ಸಂಡೇ ಮಾಡ್ತಾ ಇದ್ದೀವಿ. ಸ್ಯಾಟರ್ಡೆ ಪೂರ್ತಿ ಗಾಡಿ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಸಂಡೇ ಆರಾಮಾಗಿ ಪೂಜೆ ಮಾಡ್ಬೋದು ಅಂತ ಹೇಳಿ. ಪ್ರತಿ ವರ್ಷ ಏನಾಗುತ್ತೆ ಅಂದರೆ ಹಿಂದಿನ ದಿನ ಅಂದರೆ ನವೆಂಬರ್ 1 ಹಿಂದಿನ ದಿನ ಪೂರ್ತಿ ನೈಟು ಕೆಲಸ ಎಲ್ಲ ಮುಗಿದ್ಮೇಲೆ ನೈಟ್ ಪೂರ್ತಿ ಗಾಡಿ ವಾಶ್ ನಡೀತಾ ಇತ್ತು. ಅದಾದಮೇಲೆ ಏನು ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾಗಿತ್ತು. ಬಟ್ ಈ ವರ್ಷ ರಜೆ ಸಿಕ್ಕಿರೋದ್ರಿಂದ ಸ್ಯಾಟರ್ಡೆ ನಾವು ಫುಲ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಸಂಡೇ ಪೂಜೆ ದಿನ ಇಟ್ಕೊಂಡಿದ್ದೀವಿ. ಚಿನ್ನಮ್ಮ ಇಲ್ಲೇ ಇಲ್ಲಿ ಮೇಯ್ನಾಗಿ ಎಲ್ಲ ಪೂಜೆ ಆದಮೇಲೆ ಎಲ್ಲ ಗಾಡಿಗಳಿಗೂ ನಮ್ಮ ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಾದ್ಮೇಲೆ ಆಯಾ ಗಾಡಿಗಳ ಡ್ರೈವರ್ಸ್ಗಳು ಪೂಜೆ ಮಾಡ್ಕೊಂಡು ಅವ್ರವ್ರ ಗಾಡಿಗೆ ಪೂಜೆ ಮಾಡಿಕೊಂಡು ಏನೋ ತೆಂಗಿನಕಾಯಿ ಹೊಡಿಯೋದು ಮತ್ತು ಕುಂಬಳಕಾಯಿ ಹೊಡಿಯೋದು ನಿಂಬೆಹಣ್ಣು ಇಡೋದೆಲ್ಲ ಅವರವರೇ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಗಾಡಿನ ಮೂವ್ ಮಾಡ್ಕೊತಾರೆ. ಒಂದು ಕುಂಬಳಕಾಯಿನ ಎಲ್ಲ ಗಾಡಿಗೂ ನಿವಾಳಿಸಿ ನನ್ನ ಹಸ್ಬೆಂಡ್ ಹೊಡಿತಾರೆ. ಅದಾದಮೇಲೆ ಎಲ್ಲ ಗಾಡಿಗೂ ಕುಂಬಳಕಾಯಿ ಇರುತ್ತಲ್ವ, ಆಯಾ ಗಾಡಿಯ ಡ್ರೈವರ್ಸ್ಗಳು ಯಾರಿರ್ತಾರೆ ಅವರು ಅವ್ರವ್ರ ಗಾಡಿಗಳಿಗೆ ತೆಂಗಿನಕಾಯಿ ಹೊಡಿಯೋದು ಮತ್ತು ಕುಂಬಳಕಾಯಿನ ಅವ್ರವ್ರ ಗಾಡಿಗೆ ಹೊಡ್ಕೊತಾರೆ. ಕೊನೆಗೆ ಎಲ್ಲ ಗಾಡಿ ಚಕ್ರಕ್ಕೂ ನಿಂಬೆಹಣ್ಣು ಇಟ್ಟಿರ್ತಾರಲ್ವ, ಸೊ ಅವ್ರವ್ರ ಗಾಡಿನ ಅವ್ರವರು ಮೂವ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಗಾಡಿಗಳು ಮೂವ್ ಆಗಿ ಒಂದು ರೌಂಡ್ ಬಂದು ಏನು ಪಾರ್ಕಿಂಗ್ ಪ್ಲೇಸ್ ಇರುತ್ತೆ ಅಲ್ಲಲ್ಲಿ ಪಾರ್ಕ್ ಮಾಡ್ಕೊತಾರೆ. ಅಲ್ಲಿಗೆ ಪೂಜೆ ಮುಕ್ತಾಯ ಆಗುತ್ತೆ. ಪೂಜೆ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ಸಂಭ್ರಮದ ನಡುವೆ ಯಾರೆಲ್ಲ ಬಂದಿದ್ದಾರೆ, ಡ್ರೈವರ್ಸ್ಗಳಾಗಿರ್ಬೋದು, ವರ್ಕರ್ಸ್ಗಳಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಇನ್ನು ಕೆಲವು ಫ್ರೆಂಡ್ಸ್ಗಳಾಗಿರ್ಬೋದು, ಎಲ್ಲರಿಗೂ ಸ್ವೀಟ್ ಹಂಚಿ ಖುಷಿನ ಹಂಚ್ಕೊಂಡಿದ್ದಾಯಿತು. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಬಂದವರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ. ಸೊ ಬೆಳಗ್ಗೆ 9 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿದ್ದು, ಸೊ ಮುಗಿಯುವಾಗ ಒಂದು 11:30 ಆಗೋಗಿತ್ತು. ಸೊ ಇಲ್ಲಿ ಆಲ್ರೆಡಿ ಎಲ್ಲರೂ ತಿಂಡಿ ಮಾಡ್ಕೊಂಡು ಬಂದಿದ್ರು ಅನಿಸುತ್ತೆ. ಊಟ ಮತ್ತು ತಿಂಡಿಯ ನಡುವೆ ಒಂದು ಚಿಕ್ಕದಾಗಿ ನಮ್ಮದೊಂದು ಊಟದ ವ್ಯವಸ್ಥೆ ಇತ್ತು. ಸೊ ನಾವು ಕೂಡ ಎಲ್ಲ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಪೂಜೆ ಎಲ್ಲ ಮುಗೀತು. ಆಫೀಸ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಇವ್ರು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು. ಹಾಗಾಗಿ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಇವ್ರನ್ನ ಫಸ್ಟ್ ಮಲಗಿಸ್ಬಿಟ್ಟು ನಾನು ಕೂಡ ಮಲ್ಕೊಂಡಿದ್ದೆ. ಇವಾಗ ಎದ್ದಿದ್ದೀನಿ. ಸೊ
ಇವ್ರ ಗಲಾಟೆಯಿಂದ ಅಲ್ಲಿ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗೆ ಎಂಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮನೆಗೆ ಬಂದುಬಿಟ್ಟು ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೀಗಿತ್ತು ನಮ್ಮ ಇವತ್ತು ಆಫೀಸ್ ಪೂಜೆ ದಿನ. ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.